ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗ್ಲಿ ಗುರುಗಳೇ, ಈ ಗೋ ಪೂಜೆ ಮಾಡೋದ್ರಿಂದ ಸಾಕಷ್ಟು ರೀತಿಯಾಗಿರುವಂತಹ ಫಲಗಳು ಸಿಗುತ್ತೆ ಅಂತ ಹೇಳ್ತಾರೆ. ಗೋ ಪೂಜೆಯಿಂದ ಅಷ್ಟೆಲ್ಲ ಫಲಗಳು ನಿಜವಾಗ್ಲೂ ಸಿಗುತ್ತಾ? ಏನು ಅದರ ಮಹತ್ವ? ನಾವು ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿಸ್ಕೊಳ್ಬಹುದಾ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಒಬ್ಬ ಮನುಷ್ಯನಿಗೆ ಉದ್ಧಾರವಾಗಬೇಕಾದ್ರೆ ಅವನ ಯಾವುದೇ ಪಥದಲ್ಲಿ ನಡೆದರೂ ಕೂಡ, ಪಥ ಮೀನ್ಸ್ ಜಾಬು, ಬಿಸ್ನೆಸ್ಸು, ಆತ ಏನು ಅಂದ್ಕೊಂಡು ತೀರಾ ಸಣ್ಣದಿಂದ ಹಿಡಿದು ದೊಡ್ಡ ತನಕ ಏನು ಮಾಡ್ತಿರ್ತಾನೋ, ದೊಡ್ಡ ಮಟ್ಟದ್ದು ಅಂತಂದರೆ 5 ಅಂಶಗಳ ಗಮನದಲ್ಲಿ ಇಟ್ಕೋಬೋದು. ನಂಬರ್ 1 ಇದು, ಮಕ್ಕಳ ವಿದ್ಯಾಬುದ್ಧಿಯಲ್ಲಿ ಬೆಳೆದು ಆ ಮಕ್ಕಳು ತಪ್ಪು ಮಾಡಬಾರ್ದು. ಅಂದರೆ ಒಬ್ಬ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಓದಿಸಿದ್ದ ಆದ ಮೇಲೆ ಆ ಮಕ್ಕಳು ಎಲ್ಲೊಂದು ಕಡೆ ತಪ್ಪು ಮಾಡಿ ಏನೊಂದು ಮಾಡ್ತು ಅಂತಂದರೆ ಆ ಮಗ ಕಳ್ಳ ಆದ ಅಂತಾರೆ ಮನೆ ಗೌರವ ಬಂದ ಹಾಗೇನೆ ಇದೆ ಬರಲ್ಲ. ಮಗಳು ಮನೆ ಬಿಟ್ಟು ಹೊರಡೋಗಲ್ಲ ಗೋವಿಗೆ ಪೂಜೆ ಮಾಡಿದರೆ. ಅಲ್ಲಿಗೆ ಮಕ್ಕಳಿಗೆ ನೀವು ಬೇರಿಂದಲೇ ರೂಟಿಂದಲೇ ಇದಕ್ಕೊಂದು ಶಾಂತಿಯನ್ನು ಮಾಡಿಕೊಂಡಾಗೆ. ಒಂದು ಗೋವಿಗೆ ಪೂಜೆ ಮಾಡಿದ್ರೆ ಮಕ್ಕಳ ಅತ್ಯಂತ ಅಭಿವೃದ್ಧಿ ಇರುತ್ತೆ, ವಿದ್ಯೆ ಬುದ್ಧಿ ಗೌರವದಲ್ಲೂ ಕೂಡ ಇಷ್ಟು ಮಾಡುತ್ತೆ, ಇಷ್ಟು ಅದ್ಭುತವಾಗಿ ಮಾಡುತ್ತೆ. ಆದರೆ ನೀವು ಹಸುವಿನ ಮೇಯಿಸೋವಾಗಲೇ ಅಥವಾ ಹಸುವಿಗೆ ನೀವು ಗ್ರಾಸ ಕೊಡೋವಾಗಲೇ ಏನು ಶ್ರದ್ಧೆ ಭಕ್ತಿ ಇಟ್ಕೊಂಡಿರ್ಬೇಕು ಅಂತಂದರೆ, ಈ ಕೆಲವರೆಲ್ಲ ಹಸು ಮೇಯಿಸ್ತಿರ್ತಾರಲ್ಲ, ಗಂಡು ಕರು ಹುಟ್ಟಿದ ಕೂಡಲೇ ಹಾಲು ಕೊಡದೆ ಅದನ್ನು ದೂರ ಮಾಡ್ತಾರೆ. ಯಮಯಾತನೆ ಅದು, ಯಮಯಾತನೆ ಅದು. ಬಹಳ ನೋವಾಗುತ್ತೆ, ದುಃಖ ಆಗುತ್ತೆ. ಯಾರೋ ಒಬ್ಬ ಆಕೆ ಮೊನ್ನೆ ಇಲ್ಲಿ ನಮ್ಮ ಬೆಂಗಳೂರಲ್ಲೇ ಗಂಡು ಕರು ಹಾಕಿದ್ದು 1ನೇ ದಿನದಿಂದ ಹಾಲು ಕೊಡ್ತಾಯಿಲ್ಲ. ಅದು 1 ವಾರದಲ್ಲಿ ಬಡಬಡ್ಕಲಾಗಿದೆ, ಸಾಯೋ ಸ್ಥಿತಿ ಇದೆ. ಅದು ಇನ್ನು ಯಾರಿಗೋ ಮಾರಾಟ ಕಟಕ್ ಕೊಡಲಿಕ್ಕೆ ತಯಾರಾಗಿದ್ದಾರೆ. ಯಾರೋ ಒಬ್ಬರು ಇದ್ರ ನೋಡಿ, ಯಾರೋ ಒಬ್ಬರು ಅಂತಂದರೆ ನಾನೀಗ ಅವ್ರ ಹೆಸರು ಹೇಳ್ತೀನಿ. ನಮ್ಮ ಇವರಲ್ಲಿ 1-2 ಸಲ ಹ್ಯಾಂಕರಿಂಗ್ ಮಾಡಿದ್ರು, ಮಂಜುಳಾ ಕುಂಬರಾಜು ಅಂತೇಳಿ. ಆಕೆ ಈ ಒಂದು ಪ್ರಾಣಿ ಪಕ್ಷಿಯಲ್ಲಿ ಪ್ರೇಮ ಹೆಚ್ಚಿಗೆ. ಆಕೆಗೆ ತುಂಬ ದೈವಭಕ್ತಿ ಅಂದರೆ ಇಲ್ಲಿ ಏನು ಹಿಂಸೆ ಕಂಡ್ರೆ ಆಗಲ್ಲ ಅವರಿಗೆ. ಅದಕ್ಕಾಗಿ ಅವ್ರೇನು ಮಾಡಿ, ನಾನೇ ಇದನ್ನು ತಗೊಳ್ತೀನಿ ಅಂತೇಳಿ ತಗೊಂಡು ಎಲ್ಲೋ ಅಲ್ಲಿಂದ ಒಂದು 50 ಕಿಲೋಮೀಟರ್ ದೂರದಲ್ಲಿ ಒಂದು ಗೋಶಾಲೆಗೆ ಸೇರಿಸಿದ್ದಾರೆ. ಅವರು ಅದನ್ನು ಸೇರಿಸ್ಕೊಳ್ತಾ ಇಲ್ಲ. ಗಂಡು ಕರು ಜೊತೆಗೆ ಅದು ಹಾಲು ಕುಡಿತಕ್ಕಂಥ ಕಂದಮ್ಮ, ಅದು ಒಂದು 6 ತಿಂಗಳು ಅದನ್ನು ಸೇರಿಸ್ಕೊಳ್ತೀವಿ ಅಂತಾರೆ. ಇಲ್ಲಿ ಇವ್ರು ಇಟ್ಕೊಳ್ತಾ ಇಲ್ಲ. ಈಕೆ ಕೈ ಬಿಟ್ಟರೆ ಅದೊಂದು ಕಟಕರಿಗೆ ಹೋಗುತ್ತೆ, ಅವ್ರು ಸೇರಿಸ್ಕೊಳ್ತಾ ಇಲ್ಲ. ಇಲ್ಲ ಸರ್ ಪ್ಲೀಸ್ ನೀವು ಜಾಯಿನ್ ಮಾಡಿಸ್ಕೊಳ್ಳೇಬೇಕು, ಇದಕ್ಕೆ ಏನು ಖರ್ಚಾದರೂ ಪರವಾಗಿಲ್ಲ ಅಂತೇಳಿ ಆಕೆಯೇ ಅದಕ್ಕೊಂದು 10,000 ಕೊಟ್ಟು ಇಲ್ಲಿಂದ ಅದಕ್ಕೆ ಗಾಡಿ ಟ್ರಾವೆಲಿಂಗ್ದು ಏನು ಬರುತ್ತೆ ಆ ಖರ್ಚು ನೋಡಿಕೊಂಡು ಎಲ್ಲ ಗಮನಿಸಿ ಈಗಲೂ ಅವರು ಪ್ರತಿನಿತ್ಯ ಆ ಕರುನ ಗಮನಿಸ್ತಿರ್ತಾರೆ. ಆ ಕರು ಹತ್ತಿರ್ತಕ್ಕಂಥ ಫೋಟೋ ಕಳಿಸಿದಾಗ ನೋವಾಗತ್ತೆ ನೋಡಿ. ಹಾಲು ಕೊಡದೆ ಈ ಸಾಕಿದ್ರಲ್ಲ, ಇವ್ರು ಎಂಥ ಸ್ಥಿತಿಗೆ ಹೋಗ್ತಾರೆ ಗೊತ್ತಾ? ಇನ್ನು ನರಕದ್ದು ನಾನು ಹೇಳಲ್ಲ, ಅದೇ ಅವ್ರಿಗೆ ಕಟ್ಟಿಟ್ಟ ಬುತ್ತಿ. ಇವಾಗ ಒಂದು ಮಾತು ಹೇಳಿದ್ದೆ ನಾನು, ಯಾರು ಗೋವನ್ನು ಕಡಿತಾನೋ ಖಂಡಿತ ನೀವು ಬರೆದಿಟ್ಕೊಳ್ಳಿ, ನೆಕ್ಸ್ಟ್ ನಿಮ್ಮನ್ನು ಆ ಗೋವು ಮನುಷ್ಯ ಆಗ್ತಾನೆ, ಕಡ್ದವ್ರು ಮತ್ತೆ ಗೋವು ಆಗ್ತಾನೆ, ಮತ್ತೆ ಮುಯ್. ಇದು ಮಾತ್ರ ಯಾವುದೇ ಕಾರಣ ನಿಮ್ಮ ಆಪ್ಷನ್ನೇ ಇಲ್ಲ. ನೀವೇನು ಮಾಡಿದ್ರೆ ಅದು ಮಾಡಿದ್ದು ನಮ್ಮ ಮಾರ ಅಂತಾರಲ್ಲ, ಇದು ಕಟ್ಟಿಟ್ಟ ಬುತ್ತಿ. ನೀವು ನನ್ನ ಬೈಕೊಂಡ್ರೂ ಪರವಾಗಿಲ್ಲ, ಯಾರೋ ಅದಕ್ಕೆ ಸಂಬಂಧಪಟ್ಟವ್ರು ತಿನ್ನೋರು ನೋಡ್ತಿದ್ರೆ ನನ್ನನ್ನು ನೀವು ಹೇಗೆ ಅಂದ್ಕೊಂಡ್ರೂ ಪರವಾಗಿಲ್ಲ, ಇದು ಮಾತ್ರ ಇದ್ದೇ ಇರುತ್ತೆ. ಇನ್ನು ಗೋವಿಗೆ ಹಾಲು ಜಾಸ್ತಿ ಬರಬೇಕಾದ್ರೆ ಒಂದು ಇಂಜೆಕ್ಷನ್ ಹಾಕೋದು, ಮತ್ತೊಂದು ಮಾಡೋದು, ಇದು ಕೂಡ ಕೊಡೋದು. ಗೋವಿನ ಮ್ಯಾಟ್ರಲ್ಲಿ ಅಭಿವೃದ್ಧಿ ಆಗಬೇಕು ಅಂತಂದರೆ ಅದಕ್ಕೊಂದಷ್ಟು ಗ್ರಾಸವನ್ನು ಕೊಡಿ, ತಪ್ಪನ್ನು ಹಿಂಸೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಅವರು ತುಂಬ ಚೆನ್ನಾಗಿದ್ದಾರೆ. ಅವರ ಕುಟುಂಬದ ಮಕ್ಕಳಾಗಿರೋರೆಲ್ಲರೂ ಕೂಡ ಅವರ ಕಾಳಜಿ ಏನು ಅಂತಂದರೆ, ಈ ನಾಯಿಗಳ ಮೇಲೆ ಪ್ರೇಮ ತೋರಿಸುವಂಥದ್ದು, ಪ್ರೀತಿಯ ಪಕ್ಷಿಗಳ ಮೇಲೆ ಪ್ರೇಮ ತೋರಿಸುವಂಥದ್ದು. ಸುಮಾರು ಅಂತಂದ್ರೆ 50-60 ನಾಯಿಗಳಿಗೆ ಪ್ರತಿನಿತ್ಯ ಊಟವನ್ನು ಹಾಕ್ತಾರೆ. ಅವರು ಪ್ರತಿನಿತ್ಯ ಊಟವನ್ನು ಹಾಕ್ತಾರೆ. ಎಷ್ಟು ಅಂತಂದ್ರೆ ಒಂದು 10 ಲೀಟ್ರ್ ಹಾಲು ಬೇಕು ಪ್ರತಿನಿತ್ಯ. 1 ಲೀಟ್ರ್ ಹಾಲಿಗೆ ಜನ ಒದ್ದಾಟ ಮಾಡ್ತಾರೆ. ಅವ್ರು ಕಂಡುಕೊಳ್ಳೋಕ್ಕೆ ಯಾರಾದರೂ ಬಂದರೆ ಒಂದು ಅಷ್ಟು ನೀರು ಹಾಕಿರ್ತಾರೆ ಕಾಫಿಗೆ. ಇವರೊಂದು 10 ಲೀಟ್ರ್ ಪ್ರತಿನಿತ್ಯ ಹಾಲು, ಒಂದು 5 kg 6 kg ರೈಸು ಪ್ರತಿನಿತ್ಯ ಮಾಡಿ ವರ್ಷಗಳಿಂದ ಮಾಡ್ಕೊಂಬರ್ತಾಯಿದ್ರು. ಸುಮಾರು ವರ್ಷಗಳಿಂದ ಬೆಳಗ್ಗೆ 6 ಗಂಟೆ ಆದರೆ ಅವ್ರ ಮನೆ ಮುಂದೆ ಎಲ್ಲ ಪೂರ್ತಿ ಮನೆ ಮೇಲೆ ಪಕ್ಷಿಗಳು ಕಾದಿರ್ತವೆ. ಆ ಪಕ್ಷಿಗಳಿಗೆ ಆಹಾರ ಕೊಡ್ತಕ್ಕಂಥದ್ದು, ಈ ರೀತಿ ಹಸುಗಳಿಗೆ ಕೊಡುವಂಥದ್ರಿಂದ ಮಾತ್ರ ನೀವು ಐಶ್ವರ್ಯ ಪಡ್ಕೊಳ್ತೀರಿ. ಎಂಥ ಐಶ್ವರ್ಯ? ಬರೀ ದುಡ್ಡದ್ದೇ ತಗೋಬೇಡಿ. ಇಲ್ಲಿ ಐಶ್ವರ್ಯ ಅಂತಂದಾಗ ಪೂರ್ಣವಾಗಿ ಈ ಭೂಮಿ ಮೇಲೆ ಏನು ಭೋಗ ಭಾಗ್ಯಗಳಿದ್ದಾವೆ ಅವೆಲ್ಲ ನೀವು ಅನುಭವಿಸ್ತೀರಿ. ಅಧಿಕಾರ ಆಗ್ಬೋದು, ಹಣ ಆಗಿರ್ಬೋದು, ಎಲ್ಲವನ್ನೂ ಕೂಡ ನಿಮ್ಗೆ ಭಗವಂತ ಕೊಟ್ಟೇ ಕೊಡ್ತಾನೆ. ಹಸುಗೆ ಒಂದು ಹಿಂಸೆನೇ ಕೊಟ್ಟಿಲ್ಲ
ಇಲ್ಲ ಅಂತಂದರೆ. ಇನ್ನು ಎರಡನೇದು ಹಣಕಾಸಿನ ವಿಚಾರದಲ್ಲಿ ಪ್ರಫುಲ್ಲವಾಗಿ ಬೆಳಿತೀರಿ. ಗೋವಿಗೆ ನೀವು ಪ್ರಾತಃ ಕಾಲದಲ್ಲಿ ಏನಾದರೂ ಪೂಜೆ ಮಾಡೋದರಿಂದ ಏನಿದ್ದುವ ಕಂಟಕಗಳು ದೂರ ಸರಿತವೆ. ಮೂರನೇದು ಸಾಲದ ಸುಳಿ ಸಿಲುಕಾಕೊಂಡಿದ್ದರೆ ನಿಮಗೆ ಎಷ್ಟು ವರ್ಷ ಏಜು ಅದನ್ನು ತೂಕ ಮಾಡ್ಕೊಳ್ಳಿ, ನಿಮ್ಮ ವೆಯ್ಟ್ ತೂಕ ಮಾಡ್ಕೊಳ್ಳಿ, ಅಷ್ಟು ದಿನಗಳ ಪರ್ಯಂತ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ತಾ ಬನ್ನಿ, ಆ ಸಾಲದ ಸುಳಿಯಿಂದ ಆಚೆ ಬರ್ತೀರಿ. ಆಮೇಲೆ ಅಧಿಕಾರಕ್ಕಾಗಿ ಆಸೆ ಪಡ್ತಾ ಇದ್ದಲ್ಲ, ಯಾವುದೋ ಒಂದು ಪ್ರಮೋಷನ್ ಬೇಕು ಅಂತ, ಇದರಲ್ಲೂ ಕೂಡ ಅಷ್ಟೇ ಒಂದು ಮಂಡಲ ನೀವು ಪೂಜೆ ಮಾಡಿದ್ರೆ ಖಚಿತ ಅದನ್ನು ಪಡ್ಕೊಳ್ತೀರಿ. ಯಾವ ರೆಮಿಡಿಯೂ ಕೂಡ ಬೇಕಾಗಿಲ್ಲ ಇವರಿಗೆ. ಇನ್ನು ಐದನೇದು ಅಂತಂದರೆ ಕುಟುಂಬ ಕಲಹ ನಿವಾರಣ. ಏನೋ ಅಕ್ಕಿ, ಬೆಲ್ಲ, ಬಾಳೆಹಣ್ಣು ಕಿವುಚಿಬಿಟ್ಟು ಇದನ್ನು ಕೊಡೋದ್ರಿಂದ ಕುಟುಂಬ ಕಲಹ ನಿವಾರಣ. ಏನೇನು ತೋರಿಸುತ್ತೆ ಗೊತ್ತಾ? ಈ ಬೆಲ್ಲ ಮತ್ತು ಹಕ್ಕಿಗೆ ಎಷ್ಟು ಮಹತ್ವ ಹೇಳ್ತಾನೆ ಗೊತ್ತಾ? ಇನ್ನು ಹಸುವಿನ ಸ್ಟೋರಿ ಹೇಳಿದರೆ, ಗೋಶಾಲೆ ಬಗ್ಗೆ ಅಂತ ಹೇಳಿದ್ರೆ ನಾನು 2-3 ತಾಸು ಮಾತಾಡೋದು ಖುಷಿ ಪಡುತ್ತೆ, ಅಷ್ಟೊಂದು ಸಬ್ಜೆಕ್ಟ್ ಇದೆ. ಅದಕ್ಕಾಗಿ ಅಟ್ಲೀಸ್ಟು ನಮ್ಮ ಮುಷ್ಟಿ ಮಾಡ್ದಂಗೆ ಎದ್ದು ಆಚೆ ಬರಬೇಕು ಖುಷಿಯಿಂದ ಅಂತಂದರೆ ಈ 5 ನಮಗೆ ಬರಬೇಕು ಅಂತಂದರೂ ಕೂಡ ಗೋವನ್ನು ಪೂಜಿಸಬೇಕು. ಅದರಲ್ಲೂ ಕೂಡ ಪೃಷ್ಠಭಾಗವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳತಕ್ಕಂತಹದ್ದು ಒಂದು 4 ಪ್ರದಕ್ಷಿಣೆ ಮಾಡ್ತೀವಿ ಅಂತಂದರೆ ಬಹಳಷ್ಟು ಮೇರು ಪರ್ವತದ ಮೇಲೆ, ಹಿಮಾಲಯ ಮೇರು ಪರ್ವತದ ಮೇಲೆ ಕುಳಿತುಕೊಂಡು ತಪಸ್ಸು ಮಾಡೋದು ಎಷ್ಟು ಶಕ್ತಿ ಪಡ್ಕೊಳ್ತೀರಿ ಆ ಶಕ್ತಿ ಪಡ್ಕೊಳ್ತಾರೆ ಒಂದು ಹಸು ಪೂಜೆ ಮಾಡೋದ್ರಿಂದ. ಎಲ್ಲೋ ಇರತಕ್ಕಂತಹ ಗುರುಗಳು ಎಲ್ಲಿ ನಿಮ್ಮದೇ ಆಗಿರುತ್ತೆ, ಮಠ ಆಗಿರ್ಬೋದು, ಆ ಮಠದ ಗುರುಗಳು ಒಳಗಡೆ ಪೂಜೆ ಮಾಡ್ತಕ್ಕಂಥ, ಅಥವಾ ಶೃಂಗೇರಿಯ ಭಾರತೀಯ ತೀರ್ಥ ಗುರುಗಳು ಪೂಜೆ ಮಾಡ್ತಾರೆ, ಸರಸ್ವತಿ ದೇವಿನ ಪೂಜೆ ಮಾಡೋದಷ್ಟು ಫಲವನ್ನು ಪಡ್ಕೊಳ್ತೀರಿ ಒಂದು ಹಸುವಿನ ಪೂಜೆ ಮಾಡೋದ್ರಿಂದ. ತಿರುಪತಿ ಶ್ರೀನಿವಾಸನಿಗೆ ಅಭಿಷೇಕ ಮಾಡಿ ಎಷ್ಟು ಫಲ ಪಡ್ಕೊಳ್ತಾರೆ, ಆ ಅರ್ಚಕರು ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ. ಅದು ಯಾವುದೋ ಒಂದು ಕೋಟಿ ಸೇವೆ ಇದೆಯಂತೆ, ಆ ಸೇವೆ ಮಾಡಿದ್ರೆ ಎಷ್ಟು ಫಲ ಪಡ್ಕೊಳ್ತೀರಿ ಅಷ್ಟು ಸೇವೆ ಪಡ್ಕೊಳ್ತೀರಿ ಒಂದು ಹಸು ಪೂಜೆ ಮಾಡೋದ್ರಿಂದ. ಪ್ರೀತಿಯ ಬಂಧುಗಳೇ, ಇನ್ನು ಉಳಿದುದು ನಿಮಗೆ ಬಿಟ್ಟಿದ್ದು, ನೀವೆಲ್ಲ ತಿಳ್ಕೊಂಡಿರ್ತೀರಿ, ನಾನು ಹೆಚ್ಚಿಗೆ ಮಾತಾಡೋದು ಬೇಡ. ಹಸುವನ್ನು ಗೌರವಿಸಿ ಪೂಜಿಸಿ ಅದರ ಹಸಿವು ಆಗದಂಗೆ ನಿಮ್ಮ ಅಕ್ಕಪಕ್ಕ, ಇನ್ನು ನೀವು ಪ್ರಪಂಚ ಪೂರ್ತಿ ನೋಡೋಕ್ಕಾಗಲ್ಲ ಅಂದರೂ ನೀವೆಲ್ಲಿದ್ದರೂ ಅಲ್ಲಿ ಆದರೂ ಕೂಡ ಒಂದಷ್ಟು ಹಸುಗಳಿಗೆ ಮೇವು ಕೊಡತಕ್ಕಂಥದ್ದು, ಅಥವಾ ಕೆಲವೊಂದು ಗೈಡೆನ್ಸ್ ನೀವು ಕೊಡೋದ್ರಿಂದ, ಬೇರೆ ಎಲ್ಲಾದರೂ ಆಶ್ರಮಗಳಿಗೆ ಹೋಗಿ ನಿಮ್ಮ ಕೈಲಿ ಸಾಧ್ಯವಾದಷ್ಟು ಒಂದಷ್ಟು ಜನಕ್ಕೆ ಕಳಿಸ್ಕೊಳ್ಳೋದ್ರಿಂದ, ಅದರಲ್ಲೂ ಕೂಡ ಈ ML ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಮಾಡಿದಂಗೆ ಅವನು ನೀವು ಹೇಳಿ ಕಳಿಸಿದ್ರು ಕೂಡ ಅವನು ಕೊಟ್ಟರು ನಿಮ್ಮ ಅಕೌಂಟ್ಗೂ ಪುಣ್ಯ ಬರ್ತಾ ಇರುತ್ತೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಆಕಸ್ಮಿಕ ಧನಯೋಗ ಬರುವುದು ಕೂಡ ಈ ಒಂದು ಹಸುವಿನ ಪೂಜೆಯಲ್ಲಿ ಬರೆದಿಟ್ಕೊಳ್ಳಿ. ಖಂಡಿತ ಗುರುಗಳೇ, ಇನ್ಮೇಲೆ ಯಾವ ಪೂಜೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನೀವು ಇಷ್ಟೆಲ್ಲ ಲಾಭಗಳು ಹೇಳಿದ್ಮೇಲೆ ನಮ್ಗೆ ಸಮಸ್ಯೆ ಏನು ಅಂತದೆ ನಮ್ಮ ಹತ್ರ ಬರೋದಿಲ್ಲ ಅಂತ ಹೇಳ್ಬೋದು. ಸೊ ಗೋ ಪೂಜೆ ಮಾಡೋದ್ರಿಂದ ಸಿಗುವಂಥ ಫಲಾನುಫಲಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಗೋಪೂಜೆ ಯಾಕೆ ಮಾಡಬೇಕು, ಗೋಪೂಜೆಯ ಮಹತ್ವ ಏನು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.